ರಣಧಾರುಣಿಯೊಳೋರ್ವನೆ ಬರುತ್ತಿದ್ದನೇನೆಂಬೆ ದಾಸಗಣವೈದರು ಗುರುಗುಲನಾಥನದು ಕಾಣುತ್ತ ಸಂಜಯನು ಮನದೋಳ್ ಚಿಂತಿಸುತ್ತ ಕಾಲ್ಗೆರಗಿ ಬೆದಗುಳ್ಳ ಪೊಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡೆಬೆ ಮೆಲ್ಲಗೆ ನುಡಿಯದಲ್ಲಿಗೆ ನಡೆಬೆ ಮೆಲ್ಲಗೆ ರಿಪುಗಳ ಬಳಿವೆ ಎಂಬ ಛಲಗಳ ನುಡಿಯಡಗಿ ಈಗ ಆಯಿತೇ ಎಂಬ ಛಲಗಳ ನುಡಿಯಡಗಿ ಈಗ ಆಯಿತೆಗೆ ಪುಣ್ಯ ಫಲವೇ ಪ್ರಭು, ನೀನು ಯಾಕಪ್ಪ ಈ ಕಡೆ ಬಂದೆ? ಬರಬೇಕಾಗಿ ಬಂತು. ಹಸ್ತಿನಾವತಿ ಅರಮನೆಯ ಇದ್ದಂತ ನಾನು ಅಂಗೈಯನ್ನೇ ನೋಡಿ ವ್ಯಾಸರ ಅನುಗ್ರಹದಿಂದಾಗಿ ಈ ಕುರುಕ್ಷೇತ್ರ ಏನು ನಡೆಯುತ್ತಾ ಇದೆ ಎಂಬಂತ ಸರ್ವ ವಿಚಾರವನ್ನು ವಿರಳವಾಗಿ ವಿಸ್ತಾರವಾಗಿ ನಿನ್ನ ತಂದೆಗೆ ನಾನು ವಿಸ್ತಾರವಾಗಿ ಹೇಳುತ್ತಾ ಇದ್ದೆ. ಹೌದು ಸಂಜಯ, ಧರ್ಮಕ್ಷೇತ್ರದಲ್ಲಿ ಭೀಮನಿಗೂ ನಿನಗೂ ಘನಘೋರವಾದಂಥ ಯುದ್ಧವೇ ಪ್ರಾಪ್ತವಾಯಿತು. ಯುದ್ಧ ನಡೆಯುತ್ತಿದ್ದ ಹಾಗೆ ಕುರುಕ್ಷೇತ್ರ ವ್ಯಾಪ್ತಿಯಿಂದ ನೀನು ಕಣ್ಮರೆಯಾಗಿ ಬಿಟ್ಟ, ಎತ್ತಲೋ ಹೋದೆ. ಇದನ್ನು ನಿನ್ನ ತಂದೆಯಲ್ಲಿ ಹೇಳಿದಾಗ ನಿನ್ನ ತಂದೆ ಧೃತರಾಷ್ಟ್ರನಲ್ಲಿ ಹೇಳಿದ್ರು, ಸಂಜಯ ನನ್ನ ಮಗ ಸುಯೋಧನ ಎಲ್ಲಿಗೆ ಹೋದ, ಆತನಿಗೆ ಏನಾಯಿತು, ಒಮ್ಮೆ ನೋಡಿಕೊಂಡು ಬನ್ನಿ ಅಂತ ಹೇಳಿದ ಕಾರಣ ಎಣೆಗಳ ರಾಶಿಯನ್ನು ಹತ್ತಿ ಇಳಿದು ಬಂದು ನೋಡುವಾಗ ನಿನ್ನ ಈ ಪರಿಸ್ಥಿತಿಯನ್ನು ಕಾಣುವಾಗ ನಾನು ದೇವರಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು ಒಂದೇ, ನನ್ನ ವೈರಿಗಳಿಗೂ ಕೂಡ ಇಂಥ ದುಸ್ಥಿತಿ ಬರಬಾರದು ಎಂಬ ಹಾಗೆ ನಾನು ಕೇಳಿಕೊಳ್ಳುತ್ತಾ ಇದ್ದೆ. ಪ್ರಭು, ಅನಭಿಷಿಕ್ತ ಸಾಮ್ರಾಟ, ಗುರುಕುಲ ಚೂಡಾಮಣಿ, ಹಲವಾರು ಬಿರುದು ಎತ್ತಿದಂತ ನೀನು ಯಾವ ಸಂದರ್ಭದಲ್ಲೂ ಕೂಡ ಹೇಳುತ್ತಿದ್ದ ಒಂದೇ ಒಂದು ಮಾತು, ವೈರಿಗಳನ್ನು ಸರ್ವನಾಶ ಮಾಡಿ ಅವರ ಎದೆಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತೇನೆ, ಹಸ್ತಿನಾವತಿ ಹೇಗಾದರೂ ಮಾಡಿ ನಾನು ಉಳಿಸಿಕೊಳ್ಳುತ್ತೇನೆ ಎಂಬ ಛಲದ ಮಾತು ಹೇಳುತ್ತಾ ಇದ್ದವ ನೀನು. ಸಂಜಯ, ಅಂತ ಛಲದ ಮಾತು ಎಲ್ಲಿ ಹೋಯಿತು? ಅನಾಥರಾಗಿ ಹೆಣೆಗಳ ರಾಶಿಯಲ್ಲಿ ಬಿದ್ದು ಎದ್ದು ಹೋಗುವಂತ ದೃಶ್ಯವನ್ನು ನನ್ನ ಈ ಕಣ್ಣುಗಳಿಂದ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಭು, ಸಾಧ್ಯವಾಗುವುದಿಲ್ಲ. ಒಂದು ಕಾಲದಲ್ಲಿ ನೀನು ಹೇಗಿದ್ದ, ಬಿಡದಿ ಬಾಗುತ್ತನು ಮಕುಟ ಬದಿಡುವ ಕೋಮಲ ಚರಣ ಇದರೊಳಗೆ ಬಿಡದೆ ಬಾಗುತ್ತನೆ ಬರು ಮುಕುಟ ಬದಿಡುವ ಕೋಮಲ ಚರಣ ಇದರೊಳಗೆ ನಡೆವೆ ನೀನಿಲ್ಲ ತಗಟ ಬೇಡಯಿ
ಮಾತನ್ನು ಹೇಳಿದವರಿಲ್ಲ. ಯಾಕಂದ್ರೆ ಸರ್ವ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುತ್ತಾ ಪರಿಪಾಲಿಸ್ತಾ ಬಂದಂತ ಪುಣ್ಯಾತ್ಮನಯ್ಯ ನೀನು. ಒಂದು ಕಾಲದಲ್ಲಿ ನಿನ್ನ ಯೋಗ್ಯತೆ ಅರ್ಥ ಮಾಡಿಕೊಂಡು ಅದೆಷ್ಟೋ ಧರಣಿ ಪಾಲಕರು ತನ್ನ ತಲೆಯಲ್ಲೇ ಕಪ್ಪ ಕಾಣಿಕೆಗಳು ಹೊತ್ತುಕೊಂಡು ಬಂದು ನಿನ್ನ ಈ ಪಾದಗಳಿಗೆ ಸುರಿಸಿ ಅವರ ಮಕುಟವನ್ನು ನಿನ್ನ ಪಾದಗಳಿಗೆ ತಾಗಿಸ್ತಾ ಇತ್ತು, ಆಶೀರ್ವಾದ ಕೇಳ್ತಾ ಇದ್ರು. ಹೌದು ಸಂಜಯ. ಸದಾ ನೀನು ರತ್ನ ಕಂಬಳಿಯಲ್ಲೇ ನಡೆದಾಡುತ್ತಿರುವಂತ ವ್ಯಕ್ತಿ ನೀನು. ಇದು ಈ ರಕ್ತದ ಮಡುವಿನಲ್ಲಿ ರಕ್ತ ಮಾಂಸಗಳಲ್ಲಿ ನಡೆಯುವಂತಹ ದೃಶ್ಯವನ್ನು ಕಾಣುವುದಕ್ಕೆ ನನಗೆ ಗೊತ್ತಲ್ಲ ಅಂತ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನೀನು ಮನಸ್ಸು ಮಾಡಿದ ಹೌದು ಅಂತಾದ್ರೆ ಏನೋ ಆಗಬಹುದಿತ್ತು, ಆದ್ರೆ ಇಷ್ಟೆಲ್ಲ ಆಗಬೇಕು ಅಂತಾದ್ರೆ ಕಾರಣ ನಿನ್ನ ಒಂದೇ ಒಂದು ಇಂದು ನಿನ್ನ ಮಂದಮತಿಯೋಳು ಸಂದರೆಲ್ಲರೂ ನಿನ್ನಯ ಮಂದಮತಿಯೋಳು ಸಂದರೆಲ್ಲರೂ ಉಳಿದೆ ಒಬ್ಬನೇ ಮಂದಭಾಗ್ಯರು ನಾವು, ಮಂದಭಾಗ್ಯರು ನಾವು, ಶಿವ ಶಿವ ಎಂದು ಜಯ ಮರುಗಿದ ಗಜ ಚಿಂತೆಗಳು ಸಂಜಯ, ಈ ಹಸ್ತಿನಾವತಿ ಅರಮನೆಯಲ್ಲಿ ಎಂತೆಂತಹ ವೀರಾತಿ ವೀರರಿದ್ದರು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಮುಂತಾದವರು ಯಾವ ಸಂದರ್ಭದಲ್ಲೂ ಕರ್ಣ ಹೇಳುತ್ತಾ ಇದ್ದ, ಮಿತ್ರ ನಾನಿದ್ದೇನೆ ನಾನಿದ್ದೇನೆ ಎಂಬ ಹಾಗೆ. ಆದರೆ ಎಲ್ಲರೂ ಕೂಡ ನಿನಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿಬಿಟ್ರು. ಸರ್ವವನ್ನೂ ನೀನು ಕಳ್ಕೊಂಡೆ ಏಕಾಂಗಿಯಾಗಿ ಈಗ ಸುತ್ತಾಡುತ್ತಾ ಇದ್ದಿ. ಇಷ್ಟೆಲ್ಲ ಆಗಬೇಕು ಅಂತ ಆದ ಕಾರಣ ಬೇರೆ ಯಾರನ್ನೂ ದೂರಿ ಪ್ರಯೋಜನ ಇಲ್ಲ, ನೀನೇ ಅದಕ್ಕೆ ಹೊಣೆಗಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನನ್ನನ್ನೇ ದೋಷಿಸುತ್ತಾ ಇರುವೆಯ ಸಂಜಯ? ಕಾರಣವಿದೆ. ಅಂದು ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬೇಕಾಗಿ ಬರುವಾಗ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು, ಈ ಸಲ ಒಂದು ಸಂಗ್ರಾಮ ಮುರಿಯುತ್ತದೆ, ಸಂಧಾನವೇ ನಡೆಯುತ್ತದೆ ಎಂಬ ಹಾಗೆ. ಆದರೆ ಕೃಷ್ಣನ ಮಾತಿಗೂ ನೀನು ಬೆಲೆ ಕೊಡಲಿಲ್ಲ, ಸಂಗ್ರಾಮದ ವೀಣವನ್ನೇ ಕೊಟ್ಟೆ. ಆ ಕ್ಷಣವೂ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೆವು, ಕೌರವ ಇಂಥ ನಿರ್ಧಾರಕ್ಕೆ ಬರಬೇಕು ಅಂತ ಆದ್ರೆ ಏನೋ ಒಂದು ಉದ್ದೇಶ ಇರಬಹುದು ಎಂಬ ಹಾಗೆ. ಆ ಒಂದು ಕೆಟ್ಟ ನಿರ್ಧಾರದಿಂದಲಾಗಿ ಹಸ್ತಿನಾವತಿ ಸ್ಮಶಾನದ ಹಾಗೆ ಆಗುವ ಹೋಯ್ತಲ್ಲ. ನಿನ್ನ ಮಂದ ಬುದ್ಧಿಯಿಂದಲಾಗಿ ಎಲ್ಲವನ್ನೂ ಕಳ್ಕೊಂಡೆ ಅಲ್ಲ ಗೌರವ. ಸಂಜಯ, ಸಂಜಯನೇ ಕೇಳು, ಸಂಜಯ, ಆದಡಲೆ ಸಂಜಯನೇ ನೀ ಕೇಳು, ಆದಿ ಸುಕೃತ ವಿಶಾಲವನ ಬದುರಿಯೋ, ಆದಿ ಸುಕೃತ ವಿಶಾಲವನ ಬದುರಿಯೋ, ಸೀದು ಹೋದರೆಯು ಜಯದಿರಿಯು ಜಂಗುಳವ ಯಾರಿದರೆ, ಜಯದಿರಿಯು ಜಂಗುಳವ ಜಾರಿದರೆ, ಆದರಿಸುವವರ್ಯಾರು, ಆದರಿಸುವವರ್ಯಾರು, ವಿಧಿ ಬಲಿದಾದಿಯಕ್ಷರ ಕಿಲ್ದು ಪ್ರತಿಕೂಲಾದಿಗಳು ಉಂಟೆ, ವಿಧಿ ಬಲಿದಾದಿಯಕ್ಷರ ಕಿಲ್ದು ಪ್ರತಿಕೂಲಾದಿಯುಂಟೆ ಎಂದು ಕಂಬನಿ ತುಂಬುವುದರಿದನು.
ಸಂಜಯನಿಗೆ ಆದಿ ಸುಕೃತ ವಿಶಾಲ ವನವನು ಸೀದು ಹೋದರೆ ಜಯ ಸಿರಿಯು ಚಂಕುಳ ಬಜಾರಿದರೆ ಆದರಿಸುವರ್ಯಾರು ಯಾರು ಯಾರು ಸಂಜಯ ಸಂಜಯ, ಕೌರವೇಶ್ವರ, ಆದಿ ಅಂತ್ಯಗಳು ಆ, ಸರಿಯಾಗಿರಬೇಕಲ್ಲವೇ? ನಿಜ. ಆದಿಯೇ ಸರಿಯಿಲ್ಲದಾಗಿ ಹೋಯಿತು ಈ ಸುಯೋಧನರ ಪಾಲಿ. ಅಲ್ವೇ? ಯಾವುದರ ಆದಿ? ವೃಕ್ಷವೊಂದರ ಭದ್ರತೆಗೆ ಅದರ ತಾಯಿ ಬೇರಿನ ಗಟ್ಟಿತನ ನಿಜ. ಎಷ್ಟು ಅನಿವಾರ್ಯ ಎಂಬುದನ್ನು ನೀವು ಅದೇ ಗದ್ದಲು ಹಿಡಿಯಿತು ಅಂತಾದ್ರೆ ಸಂಜಯ, ಪ್ರಭು, ನೀ ನಾಡಿದ ಮಾತುಗಳು ಕೇಳುವ ಆ, ನನ್ನ ಹೃದಯ ತಟ್ಟಿತು. ತಟ್ಟದೆ ಇದ್ದಿದ್ದೆ ಹೇಳು. ನನ್ನ ಜೀವನದಲ್ಲಿ ಪಾಂಡವ ದ್ವೇಷ ಒಂದನ್ನು ಬಿಟ್ಟರೆ ಬೇರೆ ಯಾವ ದೋಷವಿದೆ? ಯಾವುದನ್ನು ಕಂಡವರು ನಾವು ಅಲ್ವಪ್ಪ. ಆದಿಯಿಂದಲೇ ಇದೆ ಸಂಜಯ. ಭಗವಾನ್ ಬಾದರಾಯಣರಿಂದ ಆ, ಅನುಗ್ರಹಿತವಾಗಿರುವಂತ ಗಾಂಧಾರಿಯ ಗರ್ಭವು ಪಾಂಡವರ ಜನನವಾಯಿತು ಎಂದು ತಿಳಿದಾಗ ತಾಯಿಯಿಂದಲೇ ಹೆಚ್ಚಿಕಲ್ಪಟ್ಟಿತು. ಮಾಂಸದ ಮುದ್ದೆಯಾಗಿರುವಂತ ನನ್ನ ಹೃದಯದಲ್ಲಿ ಪಾಂಡವ ದ್ವೇಷ ಎಂಬುದು ನಿಕ್ಷೇಪಿಸಲ್ಪಟ್ಟಿತು. ಆ, ಸಂಜಯ, ಒಡೆಯ, ನನ್ನ ಶರೀರದ ಅಂಗಾಂಗಗಳಂತೆ ಇರುವಂತ ತಮ್ಮಂದಿರು ದುಶ್ಯಾಸಾದಿಗಳು ಅವರ ಅಳಿವಿನ ನೋವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಅದೇ ಕಳ್ಕೊಂಡೆ ಎಲ್ಲ ಅವರನ್ನೆಲ್ಲ. ನನ್ನ ಪ್ರಾಣ ಮಿತ್ರ ಕರ್ಣನ ದುರಂತ ಸಾವನ್ನು ಹೇಗೆ ನೋಡಿ ಅರಗಿಸಿಕೊಳ್ಳಲಿ ಹೇಳು? ರಣ ದಾರುಣಿಯಲ್ಲಿ ನನ್ನ ಉದರದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿರುವಂತ ನನ್ನ ಮಕ್ಕಳು ಎಲ್ಲವೂ ಅಸುಲು ಏಕಾಂಗಿಯಾಗಿ ಹೋದೆಯಪ್ಪ. ಸಂಜಯ, ಓ, ವನದಲ್ಲಿ, ಸಮುದ್ರ ಮಧ್ಯದಲ್ಲಿ, ರಣಕ್ಷೇತ್ರದಲ್ಲಿ, ಪರ್ವತ ಶೃಂಗದಲ್ಲಿ ಇರುವವರನ್ನು ರಕ್ಷಿಸುವುದು ಯಾವುದು? ಪುರಾಕೃತ ಪುಣ್ಯವಲ್ಲ, ನಿಜ. ಅದು ನನಗಿಲ್ಲದಾಗಿ ಹೋಯಿತು. ಖಂಡಿತ. ಪುರಾಕೃತ ಪುಣ್ಯವೆಲ್ಲವೂ ನಶಿಸಿ ಹೋಯಿತು. ಮೂಲದಲ್ಲಿಯೇ ಇದ್ದಂಥ ಪುಣ್ಯ ಶರದಿ ಬತ್ತಿ ಹೋಯಿತು, ಬರಡಾಗಿ ಹೋಯಿತು. ಪುಣ್ಯ ಶರದಿಯ ನೀರ ಸೆಲೆ ಒಡೆದು ಹೋಯಿತು, ಸೀದು ಹೋಯಿತು. ಇನ್ನು ಆಧರಿಸುವವರು ಯಾರು ಹೇಳು? ಯಾರಿಲ್ಲ. 9 ದಿನ ಪರ್ಯಂತ ಯುದ್ಧವನ್ನು ಮಾಡಿದಂತಹ ಭೀಷ್ಮಾಚಾರ್ಯರೆದುರಿಗೆ ಶ್ರೀಕೃಷ್ಣ ಶಿಖಂಡಿಯನ್ನು ತಂದು ನಿಲ್ಲಿಸುವ ಕಾಲದಲ್ಲಿ ನಿರಾಯುಧರಾದ ಭೀಷ್ಮರ ಮೇಲೆ ಅರ್ಜುನ ಬಾಣ ಪ್ರಯೋಗ ಮಾಡಿದ. ಅರ್ಜುನ ತಪ್ಪಿತಸ್ಥನಾಗಿ ನಾನು ಮಾಡಿದ ಪ್ರತಿಯೊಂದು ಕೃತ್ಯವೂ ಕೂಡ ಅನ್ಯಾಯವಾಯಿತು, ಅಪರಾಧವಾಯಿತು. ಜಯಸಿರಿ ಜಾರುತ್ತಾ ಇದೆ ಸಂಜಯ, ಜಾರುತ್ತಾ ಇದೆ. ಸುಳ್ಳಾಡಿದ ಧರ್ಮರಾಯ ಇಂದಿಗೂ ಸತ್ಯಸಂಧ. ಸಂಧಾನ ಮಾಡುವಾಗ ಕೃಷ್ಣ ಹೇಳಿದ, ನೀನು ಯುದ್ಧವನ್ನು ಮಾಡಿದರೆ ನಿನ್ನದು ಅಪರಾಧವಾಗುತ್ತದೆ, ಪಾಂಡವರದು ಧರ್ಮ ಆಗುತ್ತದೆ. ಧರ್ಮ ಮೂರ್ತಿಯಾಗಿರುವಂತಹ ಶ್ರೀಕೃಷ್ಣ ಹೀಗಾಡುತ್ತಾನೆ ಅಂತಾದರೆ ನನ್ನಲ್ಲಿರುವಂತಹ ಪೂರ್ವ ಪುಣ್ಯ ಬರಡಾಗಿ ಹೋಯಿತು. ನನ್ನ ಪಾಲಿಗೆ ಕುರುಡು ಪುಣ್ಯವೇ ಆದಿಯಾಯಿತು. ಸಂಜಯ, ಸಂಜಯ, ಕೇವಲ ನಿರಾಶಾಭಾವದಿಂದ ಹೀಗಾಡುತ್ತೇನೆ ಎಂಬುದಾಗಿ ತಿಳಿಯಬೇಡುವಪ್ಪ. ಯಾವನೇ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ರಸಗಳು ಬೇಕಾಗುತ್ತದೆ. ಶೃಂಗಾರ ರಸ,
ಈ ಕೌರವೇಶ್ವರನಲ್ಲಿ ಎಲ್ಲಿದೆಯೋ ಶೃಂಗಾರ? ಅನುಭವಿಸುವ ಯೋಗ ಇದ್ರು ಅಂತ ಯೋಗ ಉಳಿಸಿಕೊಳ್ಳಿಲ್ಲ. ಇದುವರೆಗೆ ಬಾಯಿ ತೆರೆದು ನೆಗಾಡಿದ್ದೆ ನಾನು. ಎಲ್ಲಿ ನೋಡಿದರೂ ಈಗ ನೋಡುತ್ತಿರುವುದು ರಾವುತರ ರಥ, ಭಯಾನಕ ಬೇಭತ್ಸ. ಆದ್ರೆ ಈಗ ಉಳಿದಿರುವುದು ಒಂದೇ ರಸ, ವೀರ ರಸ, ವೀರ ರಸ. ಇದ್ದಾರಲ್ಲ ಎಲವದಲು ಜಯ ಕೇಳು ಏನ ಮೇಲನಿನಗೆ ತಲೆ ಕಡಿಮೆನು ಮಾಡುವುದನೆಯರನು ನಾನೇ ನರನ ಶಿರವನ್ನು ಕಡಿದು ತಳಿದ ಬಾಂಧವ ತುಳನ ಹರಿಭವ ಜೊತೆಗೆ ನೋಡು ಅದನವನು ನೋಡು. ಈಗಲೂ ಸಾಮ್ರಾಟನಾಗಿದ್ದೇನೆ ನಾನು, ಈಗಲೂ ಹಗೆತನ ಸಾಧಿಸುತ್ತಾ ಇದ್ದೇನೆ. ಆ ಪಾಂಡವರ ತಲೆಯನ್ನು ಕಡಿದು ಆ ಚಾಕಿರಿ ಆ ಪಿಶಾಚಿಗಳಿಗೆ ಭೂತಗಣಿಗೆ ಗಳಿಸದೆ ಇದ್ದರೆ ನಾನು ಕೌರವೇಶ್ವರನೇ ಅಲ್ಲ. ನಾಳೆಯ ದಿನ ಸಂಜಯ, ನಾಳೆಯ ದಿನ ನನ್ನ ಹದಲವನ್ನು ನೋಡುವ ಹದಲವನ್ನು. ನಾಳೆಯ ದಿನ ಅಂತ ನೀನು ಹೇಳಬೇಕು ಅಂತ ಆದ್ರೆ ಇಂದು ಎಲ್ಲಿ ಇರುತ್ತಿ, ಏನು ಮಾಡುತ್ತಿ ಅಂತ ಕೇಳಬೇಕಾಗುತ್ತದೆ. ಇದುವರೆಗೆ ಭೀಷ್ಮಾಚಾರ್ಯರು ನಮ್ಮಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ ಭಾವಿಸಿದೆ, ಪಾಂಡವರ ಪಕ್ಷಪಾತಿ ಎಂಬುದಾಗಿ ತಿಳಿದ ಕೆಲವೊಂದು ಸಲ. ಅಲ್ಲವಪ್ಪ, ನನ್ನಲ್ಲಿ ಎಷ್ಟು ಮಮತೆ ಇದೆ, ಪ್ರೀತಿ ಇದೆ ತಿಳಿದುಕೊಂಡೆ ನಾನು. ಇಂದೊಂದು ದಿನ ನಾನು ಉಳಿದೆ ಅಂತಾದ್ರೆ ಸಂಜೆ ಬರುವ ದಿನದಲ್ಲಿ ಬಲರಾಮ ದೇವರು ಬರುತ್ತಾರೆ, ನನಗೆ ಸಹಾಯಕರಾಗಿ ನಿಲ್ಲುತ್ತಾರೆ, ಕೆಲವನ್ನು ಸಂಪಾದಿಸಿ ಕೊಡುತ್ತಾರೆ. ಹೀಗಾಡಿದವರು ಭೀಷ್ಮಾಚಾರ್ಯರು. ಹಾಗಾದ್ರೆ ಇದೇ ಇಲ್ಲಿಗೆ ಸಮೀಪದಲ್ಲಿರುವಂತಹ ಸರೋವರದಲ್ಲಿ ಒಂದು ದಿನದ ಮಟ್ಟಿಗೆ ನಾನು ಕುಳಿತುಕೊಳ್ಳುತ್ತೇನೆ ಸಂಜಯ, ಅಡಗಿಕೊಳ್ಳುತ್ತೇನೆ ನಾನು. ಪ್ರಭು, ನೀನೇನು ಅಡಗಿ ಕುಳಿತುಕೊಳ್ಳುತ್ತಿ? ಮರಳಿ ಹೋದಂತ ನನ್ನಲ್ಲಿ ನಿನ್ನ ತಂದೆ ನನ್ನ ಮಗ ಸುಯೋಧನ ಎಲ್ಲಿದ್ದಾನೆ, ಏನಾದಿದ್ದಾನೆ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನಾನು ಏನೆಂದು ಉತ್ತರ ಕೊಡಲಪ್ಪ, ಏನೆಂದು ಉತ್ತರ ಕೊಡಲ್ಲ. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು, ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದೃಢದೊಳದೆಲ್ಲ ಅಡುಕು, ತರುಣಿಗತಿ ಧೈರ್ಯವನ್ನು ತಳುವದಿಯುವುದಿರಯ್ಯ. ಅಲವದೆಯ ಜನಗೆಲ್ಲ ಗರುಡು ಬಾಧೆಯನು ಎಲವದೆಯ ಕೇಳು. ಸುಯೋಧನ ಹೊತ್ತು ಹೆತ್ತು ಸಂರಕ್ಷಣೆ ಮಾಡಿದಂತಹ ನನ್ನ ತೀರ್ಥರೂಪರು, ಕೌರವನ ಏಳಿಗೆಯಾಗಿ ಬಯಸಿದಂತಹ ಪುಣ್ಯಾತ್ಮರು, ಅವರು ಈ ಕಾಲದಲ್ಲಿ ನನ್ನನ್ನು ನೋಡಿದ ಬೇಸರದಲ್ಲಿದ್ದಾರೆ. ನೀನು ಹೇಳಿದರೆ ಏನನ್ನೂ ನಂಬುತ್ತಾರವರು. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು, ಜನನಿಗೆ ದೃಢವಾಗಿ ಹೇಳು ನಿನ್ನ ಮಗ ನಾಳೆಯ ದಿನದಲ್ಲಿ ಬರುತ್ತಾನೆ ಎಂಬುದಾಗಿ, ಕಾಯೇನ ಮನಸ ಎಂಬುದಾಗಿ ನನ್ನ ಕೈ ಹಿಡಿದಂತಹ ನನ್ನ ಮಡದಿ ಮಣಿ ಅರ್ಧಾಂಗಿ ಭಾನುಮತಿ ಹೇಳು ಸಂಜಯ, ನಾಳೆಯ ದಿನದಲ್ಲಿ ನಿನ್ನ ಗಂಡ ಕೌರವೇಶ್ವರ ವೀರನಾಗಿ, ವೀರ ಕ್ಷತ್ರಿಯನಾಗಿ ಬರುತ್ತಾನೆ ಎದುರುಗೊಳ್ಳುವುದಕ್ಕಾಗಿ ಮುತ್ತಿನ ಆರತಿಯನ್ನು ಹಿಡಿದು ನಿಲ್ಲು, ಕಳಸ ಕನ್ನಡಿಯನ್ನು ಹಿಡಿದು ನಿಲ್ಲುವುದಕ್ಕೆ ಹೇಳು ಸಂಜಯ. ನಮ್ಮ ಪ್ರಜಾವರ್ಗದವರು ಇದುವರೆಗೆ ನನ್ನನ್ನು ಅರಸನಾಗಿಯೇ ಸ್ವೀಕಾರ ಮಾಡಿದ್ದಾರೆ. ಇದುವರೆಗೆ ಎಳ್ಳಿ ನಿಂತು ಅವರಿಗೆ ಲೋಪ ದೋಷವನ್ನು ಮಾಡಿದವನು ನಾನಲ್ಲ. ಬರಗಾಲ ನನ್ನ ಆಳ್ವಿಕೆಯಲ್ಲಿ ಇದುವರೆಗೆ ಸೋಕಿದಿಲ್ಲ, ಬಂದದ್ದಿಲ್ಲ. ಹಾಗಾದರೆ ಸುಭೀಕ್ಷೆಯಿಂದ ನಾನು ಆಡಳಿತೆಯನ್ನು ಮಾಡಿದ್ದೇನೆ, ರಾಜಕೀಯ ಚಾತುರ ಎಂಬುದನ್ನು ತೋರಿಸಿಕೊಟ್ಟಿದ್ದೇನೆ. ಪರಿಣಾಮವಾಗಿಯೇ ಪ್ರಜಾವರ್ಗದವರೆಲ್ಲ ನನ್ನನ್ನು ಹೊಗಳ್ತಾ ಇದ್ದಾರೆ. ಅಂತ ಪ್ರಜೆಗಳಿಗೆ ಹೇಳು ಸಂಜಯ, ನಿಮ್ಮ ರಥ ನಾಳೆಯ ದಿನದಲ್ಲಿ ಅರಸನಾಗಿಯೇ ಬರುತ್ತಾನೆ. ಹೇಳು, ಹೋಗು ಸಂಜಯ. ಪ್ರಭು, ಹಿಡಿದಂತ ಛಲವನ್ನು ನೀನು ಬಿಡುವನಲ್ಲ ಎಂಬುದು ಈ ಮಾತಿನರಿಗೆ ಸ್ಪಷ್ಟವಾಗುತ್ತಾ ಉಂಟು. ಈಗ ನಿನ್ನನ್ನು ನೋಡಿದೆ, ಬಾಯಿ ತುಂಬ ಮಾತಾಡಿದೆ. ಮರಳಿ ಹೋದಂತ ನಾನು ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆ, ಮಾತಾಡ್ತೇನೆ ಅಂತ ಆತ್ಮವಿಶ್ವಾಸ ನನಗೆ ಇಲ್ಲದ ಕಾರಣ ಕೊನೆಯದಾಗಿ ಒಂದೇ ಒಂದು ಅಪ್ಪುಗೆಯನ್ನು ನಾನು ನಿರೀಕ್ಷಿಸ್ತಾ ಇದ್ದೇನೆ. ಕೌರವ
ಆ